ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಆಗ್ರೋ ಕೇಂದ್ರಗಳ ಮಾಲೀಕರಿಂದ ಬಿದ್ದು ರೈತರ ಜೇಬಿಗೆ ಕತ್ತರಿ. ಒರಿಜಿನಲ್ ಬಿಲ್ ನೀಡದೆ ರೈತರಿಂದ ಹಣ ಸುಲಿಗೆ ಮಾಡುತ್ತಿರುವ ಆಗ್ರೋಗಳ ಮೇಲೆ ಕ್ರಮ ಕೈಗೊಳ್ಳಿ. ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್, ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಆಗ್ರೋ ಕೇಂದ್ರದ ಮಾಲೀಕರು ರೈತರಿಗೆ ರಸಗೊಬ್ಬರ, ಕ್ರಿಮಿನಾಶಕ ಔಷಧಗಳು ಯೂರಿಯಾ 265 ಇದ್ದು 380 ತೆಗೆದುಕೊಳ್ಳುತ್ತಿದ್ದಾರೆ. ಡಿಎಪಿಗೆ 1350 ಇದ್ದು 1500 ತೆಗೆದುಕೊಳ್ಳುತ್ತಿದ್ದಾರೆ. ಸರ್ಕಾರದ ದರಕ್ಕಿಂತ ಹೆಚ್ಚಿಗೆ ದುಪ್ಪಟ್ಟು ಹಣವನ್ನ ಸುಲಿಗೆ ಮಾಡುತ್ತಿದ್ದು, ಅವರಿಗೆ ಒರಿಜಿನಲ್ ಬಿಲ್ ನೀಡದೆ ಕೈ ಬರಹ ಬಿಲ್ ಕೊಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರಗಾಬಿ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಮಾಲಿ ಪಾಟೀಲ್ ಅವರು, ಈ ಹಿಂದೆ ಆಗ್ರೋ ಕೇಂದ್ರದ ಮಾಲೀಕರುಗಳು ರೈತರಿಗೆ ಇದೇ ರೀತಿ ಮೋಸ ಮಾಡುತ್ತಾ ಬರುತ್ತಿರುವ ಸಮಯದಲ್ಲಿ ನಾನು 2024ರಲ್ಲಿಯೂ ಕೂಡ ತಮ್ಮ ಕಾರ್ಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದೆ. ಪತ್ರಿಕೆ ಹಾಗೂ ನ್ಯೂಸ್ಗಳಲ್ಲಿ ವರದಿಯಾದರೂ ಸಹ ಆಗ್ರೋಗಳ ಮೇಲೆ ಯಾವುದೇ ಕ್ರಮ ತಾವುಗಳು ತೆಗೆದುಕೊಂಡಿಲ್ಲ. ಈಗಲೂ ಕೂಡ ಇವರು ಅದೇ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದರಿಂದ ಮತ್ತೆ ರೈತರ ಜೇಬಿಗೆ ಕತ್ತರಿಯನ್ನ ಹಾಕಿ ತಮ್ಮ ಮನಸ್ಸಿಗೆ ಬಂದಂತೆ ಬಿಲ್ ಕೊಟ್ಟು ಹಣವನ್ನ ಲಪಟಾಯಿಸುತ್ತಿದ್ದಾರೆ. ಕಾರಣ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳ ತಂಡವನ್ನ ರಚಿಸಿ ಆಗ್ರೋಗಳನ್ನ ಪರಿಶೀಲಿಸಿ ಕೈ ಬರಹ ಬಿಲ್ ಕೊಟ್ಟು ರೈತರಿಂದ ಹಣ ಸುಲಿಗೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರ ಆಗ್ರೋ ಪರವಾನಗಿಯನ್ನ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು ನಾಯಕ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು, ರಮೇಶ್ ಹವಾಲ್ದಾರ್ ಹಾಲಗಡ್ಲ ಜಿಲ್ಲಾ ಉಪಾಧ್ಯಕ್ಷರು, ವಿಶ್ವನಾಥ ದೊರೆ ಜಿಲ್ಲಾ ಸಂಚಾಲಕರು ಸೇರಿದಂತೆ ಅನೇಕರು ಇದ್ದರು. ಯಡ್ರಾಮಿ ತಾಲೂಕಕ್ಕೆ ಭೇಟಿ ಕೊಟ್ಟಿದ್ದೆವು. ಏನಾಗಿದೆ ಸಮಸ್ಯೆ ಅಂದರೆ, ರೈತರ ಬಳಿ ಹಣ ವಸೂಲಿ ಮಾಡದೆ ಆಗ್ರೋ ಏಜೆನ್ಸಿಗಳ ಕೆಲಸ ಆಗಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಮಾರು 12/7/2024ರಂದು ಭಾಗ್ಯವಂತಿ ಆಗ್ರೋ ಮೇಲೆ ಒರಿಜಿನಲ್ ಬಿಲ್ ಕೊಡೋದೆ ಡೂಪ್ಲಿಕೇಟ್ ಬಿಲ್ ಕೊಡೋದು, ಗೊಬ್ಬರ ರೇಟ್ ಹೆಚ್ಚಿಗೆ ತಗೋದು, ಅದಕ್ಕೋಸ್ಕರನೇ ನಾವು AD ಹತ್ರ ಕಂಪ್ಲೇಂಟ್ ಕೂಡ ಮಾಡಿದ್ದೆವು. AD ಅವರು ಕ್ಯಾರ್ ಎನ್ನದ ಅಧಿಕಾರಿ, ಭ್ರಷ್ಟ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಆಗ್ರೋ ಮಾಲೀಕರ ಜೊತೆ ಶಾಮೀಲ್ ಆಗಿದ್ದಾರೆ ಇವರು. ಈಗ ಮೊನ್ನೆ ಕೂಡ ಸೋಮವಾರ ದಿನ ಹೋಗಿ ವಿಸಿಟ್ ಮಾಡಿದಾಗೆ 1500 ರೂಪಾಯಿ DAP, 380 ರೂಪಾಯಿ ಯೂರಿಯಾ ಮಾರ್ತಾರೆ. ಇವತ್ತು ಸರ್ಕಾರದ ಆದೇಶ ಏನಂದ್ರೆ ಅದ್ರ ಪ್ರಕಾರ ರೇಟ್ ಮಾರ್ತಾ ಇಲ್ಲ. ಅದಕ್ಕಾಗಿ ಆಗ್ರೋ ಏಜೆನ್ಸಿಯವ್ರ ಜೊತೆ AD ಮತ್ತು JD ಅವರು ಕೂಡ ಶಾಮೀಲಾರದು ಈ ಸಂದರ್ಭದಾಗ ಹೇಳಬೇಕಾಗುತ್ತೆ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರಗಾಬಿ. ಆಗ್ರೋ ಮಾಲೀಕರು ತಮ್ಮ ದರ್ಪಾರ್ ತೋರಿಸ್ತಾರೆ. ಯಾಕಂದ್ರೆ ರೈತರಿಗೆ ಮೋಸ ಮಾಡೋದು ಒಂದು ಕೆಲಸ ಆಗ್ಬಿಟ್ಟಿದೆ. ಯಾಕೆ ಆಗ್ತಾ ಇದೆ ಅಂದರೆ, 265 ರೂಪಾಯಿ ಯೂರಿಯಾ ಮಾರತ್ತಿರ್ತೀರಿ, 380 ರೂಪಾಯಿ ಯೂರಿಯಾ ಮಾಡ್ತಾರೆ, 1350 ರೂಪಾಯಿ DAP ಮಾರೋದು ನೀವು ಹೇಳ್ತೀರಿ. ಸರ್ಕಾರ ಆದೇಶ, ನೀವು ಹೇಳೋದಂತ ನಾನು ಸರ್ಕಾರ ಆದೇಶ 1350 ರೂಪಾಯಿ DAP ಮಾರೋದು, 1500 ರೂಪಾಯಿ DAP ಮಾಡ್ತಾರೆ. ಆಗ್ರೋ ಮಾಲೀಕರು ಆಗ್ರೋನ ಇಟ್ಟಿರ್ತಾರೆ ಕೋಟ್ಯಾಂತರ ಖರ್ಚು ಮಾಡಿ. ಆ ಒಂದು ಬಿಲ್ ಕೂಡ ಒಂದು ಬಿಲ್ ಬುಕ್ ಪ್ರಿಂಟ್ ಹಾಕೋಕ್ಕಾಗಲ್ಲನ್ರಿ, ಸುಮ್ಮನೆ ಏನು ವೈಟ್ ಪೇಪರ್ ಮೇಲೆ ಬಿಲ್ ಬರೆದು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಸುಮಾರು 12/7/2024ರಲ್ಲಿ AD ಅಧಿಕಾರಿಗಳಿದ್ದಾಗ ಮನವಿ ಕೂಡ ಕೊಟ್ಟಿದ್ದೀನಿ. ಅವ್ರು ಆಗ್ರೋದ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಮುಂಬರುವ ದಿನಗಳಲ್ಲಿ ಈಗೇನು ಮನವಿ ನಿಮಗೂ ಕೊಟ್ಟಿದ್ದೀವಿ ಸರ್, ಆ್ಯಕ್ಷನ್ ತೊಗೊಳ್ರಿ. ಒಂದು ವೇಳೆ ತೊಗೋದೇ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತದೆ. ಯಾಕೆ ಹೇಳಬೇಕಾಗುತ್ತಂದ್ರೆ, ನಾವು 2024 ಕೊಟ್ಟಿವಿ. ಅವರು ಆಗ್ರೋದವ್ರಿಗೆ ಭಯ ಭೀತಿ ಏನಿಲ್ಲ. ಇವ್ರು ಏನು ಮಾಡ್ತಾರೆ, ಅಥವಾ ಅಧಿಕಾರಿಗಳು ಸಂಘಟನೆದವ್ರು ಏನು ಮಾಡ್ತಾರೆ, ಮನವಿ ಕೊಡ್ತಾರೆ ಹೋಗ್ತಾರೆ, ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋ ಲೆವೆಲಿಗೆ ತಿಳ್ಕೊಂಡ್ಬಿಡ್ತಾರೆ ಆಗ್ರೋ ಮಾಲೀಕರು. ತಕ್ಷಣ ಅವ್ರು ಆ್ಯಕ್ಷನ್ ತೊಗೊಂಡು ಅವ್ರು ಏನು ಮಾಡಿದ್ದಾರೆ, ಕಾನೂನು ಬಹಿರವಾಗಿ ಏನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಅವ್ರಿಗೆ ಯಾವ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ತೊಗೊಳ್ದೆ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಹೇಳಕ್ಕೆ